ಈ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ರಸ ಮಾಡ್ತಾ ಇದ್ದೀನಿ. ಅದಕ್ಕೆ ಹುಣಸೆಹಣ್ಣು ತಗೊಂಡು ಒಂದಿಷ್ಟು ದಪ್ಪ ಹುಣಸೆಹಣ್ಣು ತಗೊಂಡು ನೆನೆ ಹಾಕಿದ್ದೀನಿ. ಇವಾಗ ಅದಕ್ಕೆ 3 ಟೊಮೊಟೊ ಹಾಕ್ತಾ ಇದ್ದೀನಿ. ದಪ್ಪದೇ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಕೈಯಲ್ಲಿ ಕಿವುಚ್ಕೊಬಿಡೋಣ. ನೋಡಿ ಟೊಮೊಟೊ ಹಿಂಗೆ ಚೆನ್ನಾಗಿ ಕಿವುಚ್ಕೊಂಡು ಇವಾಗ ಈ ಸಿಪ್ಪೆ ಎಲ್ಲ ಹಿಂಗೆ ತೆಗೆದು ಹಿಂಡ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ. ನೋಡಿ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಅರಸ್ತೀನಿ. ಮತ್ತು ಇವಾಗ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಕಡ್ಡಿ, ಕೊತ್ತಂಬರಿ ಸೊಪ್ಪು ಕಡ್ಡಿ ಎಲ್ಲ ಜಜ್ಜಿಕೊಂಡಿದ್ದೀನಿ. ಕಲ್ಲಲ್ಲಿ ತೊಗೊಂಡು ಜಜ್ಜಿಕೊಳ್ಳಿ ಈ ಥರ. ಇವಾಗ ಇದನ್ನ ಹಾಕಿ ಚೆನ್ನಾಗಿ ಹಿಂಗೆ ಕಿವುಚ್ಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದೈತೆ. ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರಿಗೆ ಹಾಕ್ಕೊಳ್ರಿ. ರಸ ಎಲ್ಲ ಚೆನ್ನಾಗಿ ಕೇಕ್ ಮಾಡಿದ್ದೀರಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ಇವಾಗ ಜೀರಿಗೆ ಮೆಣಸು ಚೆನ್ನಾಗಿ ತರ್ತರಿಯಾಗಿ ಪುಡಿ ಮಾಡಿಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಬಾಡಿಸ್ಬಿಟ್ಟು ಇವಾಗ ರಸ ತೆಗೆದು ಹಾಕ್ಬಿಡೋಣ. ಇಷ್ಟೇ ರಸ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಹಿಂಗೆ ಉದುರಿಸೋಣ. ಮಳ್ಸಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ನೋಡಿ ಚಳಿಗೆ ಕೆಮ್ಮು ನೆಗಡಿ ಆಗಿದ್ದರೆ ಈ ಥರ ರಸ ಮಾಡ್ಕೊಂಡ ನೀವೊಂದ್ಸರಿ ಮನೇಲಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.